ನಮಸ್ಕಾರ ಎಲ್ಲರಿಗೂ. ಸವಿ ಸೌರಭ ಅಡುಗೆ ಮನೆಗೆ ನಲ್ಮೆಯ ಸ್ವಾಗತ. ನಾನು ಸೌಭಾಗ್ಯ. ಇಂದಿನ ಅಡುಗೆ ಬದನೆಕಾಯಿ ಎಣ್ಗಾಯಿ ಗ್ರೇವಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, 3 ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು 9 ಬದನೆಕಾಯಿ ಇದೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, 1 ಇಂಚಷ್ಟು, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕಾಯಿ ತುರಿ 1 ಬಟ್ಲು ತೊಗೊಂಡಿದ್ದೀನಿ, 1 ಸ್ಪೂನ್ ಗಸಗಸೆ ಹಾಕ್ಕೊಂಡಿದ್ದೀನಿ, ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ 3 ಸ್ಪೂನು, ಮೆಣಸು ತೊಗೊಂಡಿದ್ದೀನಿ 1 ಸ್ಪೂನು, ಚಕ್ಕೆ ಒಂದು 3-4, ಏಲಕ್ಕಿ 2, ಲವಂಗ 4, ಇದು ಕೊತ್ತಂಬರಿ ಪುಡಿ, ಬೀಜದ ಪುಡಿ ತೊಗೊಂಡಿದ್ದೀನಿ 1-2 ಸ್ಪೂನು, ಎಳ್ಳು ತೊಗೊಂಡಿದ್ದೀನಿ 2 ಸ್ಪೂನು, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರ್ಗೆ ತೊಗೊಂಡಿದ್ದೀನಿ 4, ಸಾಲ್ಟು, ಮತ್ತು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ 1.5 ಸ್ಪೂನು, ಕಸೂರಿ ಮೇಥಿ ತೊಗೊಂಡಿದ್ದೀನಿ 1.5 ಸ್ಪೂನು. ಹುರಿದಿರೋ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ನೋಡಿ, ಮತ್ತು ಎಳ್ಳು ಹುರಿದಿರೋದನ್ನೇ ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಎರಡನ್ನೂ ಪೌಡ್ರ್ ಮಾಡಿ ರೆಡಿ ಇಟ್ಕೊಳ್ತೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಶುಂಠಿ, ಈರುಳ್ಳಿ, ಚಕ್ಕೆ ಲವಂಗ ಏಲಕ್ಕಿ, ಜೀರಿಗೆ ಹಾಕ್ತಾಯಿದ್ದೀನಿ, ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ, ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಕಾಯಿ ತುರಿ, ಇದನ್ನಿಷ್ಟನ್ನು ರುಬ್ಬಿ ತರ್ತೀನಿ. ಜಾರಲ್ಲಿ ರುಬ್ಕೊಂಡು ಬಂದಿದ್ದೀನಿ ನೋಡಿ, ಇದನ್ನು ಬದನೆಕಾಯಿಗೆ ಸೇರಿಸ್ತೀನಿ. ನೋಡಿ, ಬದನೆಕಾಯಿನ 4 ಹೋಳುಗಳಾಗಿ ಹಿಂಗೆ ಮಾಡ್ಕೊಂಡಿದ್ದೀನಿ. ಇದ್ರೊಳಗಡೆ ಮಿಶ್ರಣ ಹಾಕಿ ತುಂಬ್ಕೊಳ್ಳೋದು, ಇಳಿಸೋಷ್ಟು ತುಂಬಿಕೊಂಡು ಎಲ್ಲ ಪ್ಲೇಟಲ್ಲಿ ಇಡ್ತೀನಿ. ರುಬ್ಬಿರೋ ಮಿಶ್ರಣನ ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಮಾಡೋಕ್ಕೆ ಶುರು ಮಾಡ್ತೀನಿ ನೋಡಿ. ಎಣ್ಣೆ ಹಾಕ್ತೀನಿ ನೋಡಿ. ಇದು ಎಣ್ಗಾಯಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, 10-12 ಸ್ಪೂನಷ್ಟು ಬೇಕಾಗುತ್ತೆ ಇದಕ್ಕೆ. ಈರುಳ್ಳಿ ಹಾಕ್ತಾ ಇದ್ದೀನಿ, ಕರಿಬೇವು, ನೋಡಿ ಸ್ವಲ್ಪ ಬ್ರೌನ್ ಆದರೆ ಸಾಕು. ಅರಿಶಿಣ ಸ್ವಲ್ಪ, ಬದನೆಕಾಯಿ ಹಾಕ್ತಾ ಇದ್ದೀನಿ. ಬದನೆಕಾಯಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಸ್ವಲ್ಪ, ಹಾಗಾಗಿ ಈ ಎಣ್ಗಾಯಿ ನಾನು ಮಾಡೋ ವಿಧಾನ. ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಬದನೆಕಾಯಿ. ನಾನು ಓಪನ್ ಇದರಲ್ಲಿ ಮಾಡ್ತಾಯಿದ್ದೀನಿ. ಈ ಕುಕ್ಕರಲ್ಲಿ ಹಾಕಿದ್ರೆ ಒಂದು ಕೂಗಿಗೆ ಸಾಕಾಗುತ್ತೆ, ಬಟ್ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನೋಡಿ, ಈ ಥರ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು. ಈ ಟೊಮೊಟೊ ಹಾಕ್ತಾಯಿದ್ದೀನಿ, ನಿಮ್ಗಾಗಲೇ ಹೇಳಿರಲಿಲ್ಲ. 3 ಟೊಮೊಟೊ, ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ. ನೋಡಿ, ಫ್ರೈ ಆಗಿದೆ ಚೆನ್ನಾಗಿ ಬದನೆಕಾಯಿ ಎಲ್ಲ. ಟೊಮೊಟೊ ಹಾಕಿ ಒಂದು 2 ಮಿನಿಟ್ಸು ಮಾಡಿಬಿಟ್ಟು ಆಮೇಲೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಬೇಕು. ಮಸಾಲೆ ಹಾಕ್ತಾಯಿದ್ದೀನಿ, ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ. ಸ್ವಲ್ಪ ವಾಟ್ರ್ ಹಾಕ್ತೀನಿ. ವಾಟ್ರ್ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ
ಇರಬೇಕು. ಲಿಡ್ ಕ್ಲೋಸ್ ಮಾಡಿ ಒಂದು 5-10 ಮಿನಿಟ್ಸು ರೆಡಿ ಆಗುತ್ತೆ. ನಾನು ಯಾಕೆಂದರೆ ಓಪನ್ ಪಾತ್ರೆ ಮಾಡ್ತಾ ಇರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತೀನಿ. ಆಗಲೇ ಒಂದು ಸ್ವಲ್ಪ ಖಾರ ರುಬ್ಬಬೇಕಾದ್ರೆ ಹಾಕಿತ್ತು. ಲಿಡ್ ಕ್ಲೋಸ್ ಮಾಡಿ ಇನ್ನೊಂದೆರಡು ನಿಮಿಷ ಬೇಯಿಸ್ತೀನಿ. ಪುಡಿ ಮಾಡ್ಕೊಂಡಿದ್ದೆಲ್ಲ ಇದ್ರದ್ದು ಕಡಲೆಕಾಯಿ ಬೀಜ ಮತ್ತು ಎಳ್ಳಿಂದು ಅದು ಒಂದು 2-3 ಸ್ಪೂನ್ ಹಾಕ್ತೀನಿ. ಇಲ್ಲಿ ಘೀ ಹಾಕ್ತೀನಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. 2 ಸ್ಪೂನು. ನೋಡಿ ರೆಡಿ ಆಗ್ತಾ ಇದೆ ಬದನೆಕಾಯಿ ಎಣ್ಗಾಯಿ. ಈಗ ಸ್ವಲ್ಪ ಹುಣಸೆ ರಸ ಹಾಕ್ತಾ ಇದ್ದೀನಿ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರ, ದೊಡ್ಡದೇನು ತಗೊಂಡಿಲ್ಲ, ಚಿಕ್ಕ ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಎಲ್ಲ ರೆಡಿ ಆಯಿತು. ನಾನು ಡಿಶ್ ಔಟ್ ಮಾಡುವಾಗ ತೋರಿಸ್ತೀನಿ. ಕೊನೆಯಲ್ಲಿ ಕಸೂರಿ ಮೇಥಿ ಹಾಕಬೇಕು. ನೋಡಿ ಚೆನ್ನಾಗಿ ಬಂದಿದೆ. ಈಗ ಡಿಶ್ ಔಟ್ ಮಾಡ್ತೀನಿ. ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.